ನಮಸ್ಕಾರ ಬಂಧುಗಳೇ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಯಲ್ಕುಂದ್ಲಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಮತ್ತು ಶ್ರೀ ರಾಮೇಶ್ವರ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಮತ್ತು ನೂತನ ದೇವಾಲಯದ ಪ್ರವೇಶ ಮತ್ತು ಶ್ರೀ ರಾಜೇಶ್ವರಿ ಅಮ್ಮನವರ ಬೆಳ್ಳಿ ಮಹೋತ್ಸವ 25ನೇ ವರ್ಷದ ಬೆಳ್ಳಿ ಮಹೋತ್ಸವದ ಕಾರ್ಯಕ್ರಮದ ಪೂರ್ವ ತಯಾರಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೇನೆ. ಈಗ ಅಲ್ಲಿಯ ಗ್ರಾಮಸ್ಥರನ್ನು ನಾನು ನೇರವಾಗಿ ಭೇಟಿ ಮಾಡ್ತೀನಿ. ಅಲ್ಲಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಅಲ್ಲಿಯ ಪದಾಧಿಕಾರಿಗಳನ್ನು ಮತ್ತು ಊರಿನ ಗ್ರಾಮಸ್ಥರನ್ನು ನಾನು ಭೇಟಿ ಮಾಡಿ ಅದರ ಬಗ್ಗೆ ತಿಳ್ಕೊಳ್ಳೋಕೆ ಬಂದಿದ್ದೀನಿ. ಈ ಮುಂದಿನ ಹಂತದಲ್ಲಿ ಇಲ್ಲಿಯ ಕ್ಷಣದ ಒಂದು ಕಾರ್ಯಕ್ರಮದ ಪೂರ್ವ ತಯಾರಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ. ಹಾ, ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಸುರೇಂದ್ರ ಅಂದ್ಬಿಟ್ಟು ಶ್ರೀ ರಾಮೇಶ್ವರ ಸೇವಾ ಟ್ರಸ್ಟ್ ಅಧ್ಯಕ್ಷರು. ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀರಾ. ಈ ಕಾರ್ಯಕ್ರಮದ ಎಲ್ಲಾ ವಿಡಿಯೋಗಳನ್ನ ನಾನು ಮಾಡ್ಕೊಂಡ್ ಬಂದಿದ್ದೀನಿ. ಈ ಕಾರ್ಯಕ್ರಮದ ಬಗ್ಗೆ ನೀವೇನ್ ಹೇಳ್ತೀರಾ? ಸರಿ, ಎಲ್ರಿಗೂ ನಮಸ್ಕಾರ. ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರ ಯಲ್ಕುಂದ್ಲಿ ಶ್ರೀ ರಾಮೇಶ್ವರ ದೇವಸ್ಥಾನ, ಶ್ರೀ ರಾಜಮ್ಮ ದೇವಿ ಮತ್ತು ಆನೆಗುಡ್ಡ ಅಜ್ಜ ಇವು ದೇವರುಗಳನ್ನು ಸ್ಮರಿಸುತ್ತಾ ಹಿಂದಿನ ಒಂದು 2019ರಲ್ಲಿ ಇದೇ ಮುಂಚಿನ ಮಾಜಿ ಗ್ರಾಮ ಸುವರ್ಣ ಸಮಿತಿ ಅಧ್ಯಕ್ಷರ ಇವ್ರ ನೇತೃತ್ವದಲ್ಲಿ ಶ್ರೀ ರಾಮೇಶ್ವರ ದೇವಸ್ಥಾನ ಶಿಥಿಲಗೊಂಡಿರ್ತದೆ. ಆ ಟೈಮಲ್ಲಿ ಇವರು ಗ್ರಾಮ ಸುವರ್ಣ ಸಮಿತಿ ಅಧ್ಯಕ್ಷರಾಗಿರ್ತಾರೆ. ಇದನ್ನೆಲ್ಲ ಮನಗಂಡು ಇಲ್ಲ, ಇದೊಂದು ದೇವಸ್ಥಾನ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು ಅಂದ್ಬಿಟ್ಟು ಹಳೆ ದೇವಸ್ಥಾನವನ್ನು ವಿಸರ್ಜನೆ ಮಾಡಿ ಅದನ್ನ ಹೊಸ ದೇವಸ್ಥಾನ ಮಾಡ್ಬೇಕಂತೇಳಿ ಫೌಂಡೇಶನ್ ಮಾಡಿಬಿಟ್ಟು ಕಟ್ಟಡ ಮಾಡಿ ಸ್ಲ್ಯಾಬ್ ಹಾಕಿದ ನಂತರ ಇವ್ರ ಕಾಲಾವಧಿ ಒಂದು ಮುಗಿದ ಕಾರಣ ಅದನ್ನ ಒಂದು ನೆಕ್ಸ್ಟ್ ಬರೋ ಕಮಿಟಿಗೆ ಒಂದು ವರ್ಗಾವಣೆ ಮಾಡಿ ಹೋಗಿರ್ತಾರೆ. ಆ ತದನಂತರ ನಾವು ಒಂದು ಶ್ರೀ ರಾಮೇಶ್ವರ ಸೇವಾ ಟ್ರಸ್ಟ್ ಅನ್ನೋದೊಂದು ಸಮಿತಿ ರಚನೆ ಮಾಡಿಕೊಂಡು ಕೆಲವು ಸರ್ಕಾರದ ಅನುದಾನಗಳನ್ನು ತಂದ್ಬಿಟ್ಟಿವಿ. ಮತ್ತೆ ಎಲ್ಲಾ ದಾನಿಗಳ ಹತ್ರ ಹೋಗಿ ಸುಮಾರು ಒಂದು 20 ಲಕ್ಷದಷ್ಟು ಅನುದಾನನ ನಾವು ಇದು ದೇಣಿಗೆ ಹಣವನ್ನ ಒಟ್ಟು ಮಾಡ್ಕೊಂಡು ಬಂದು ಇದೇ ತಿಂಗಳು ಬರುವ 21, 22, 23, 24 ಏಪ್ರಿಲ್ 26 ಇದೊಂದು ಶ್ರೀ ರಾಮೇಶ್ವರ ದೇವ ವಿಜೃಂಭಣೆಯಿಂದ ಮಾಡ್ಬೇಕಂತ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಅದ್ಭುತ ಕಾರ್ಯಕ್ರಮಕ್ಕೆ ನೀವು ಅಧ್ಯಕ್ಷರಾಗಿದ್ದೀರಾ. ತಮ್ಮ ವೈಯಕ್ತಿಕ ಅನುಭವ ಏನು? ವೈಯಕ್ತಿಕ ಗ್ರಾಮಸ್ಥರು ಇದೊಂದು ದೇವಸ್ಥಾನ ಮಾಡ್ಲಿಕ್ಕೆ ಎಲ್ಲರೂ ನಮ್ಮ ಊರಿನ ಗ್ರಾಮಸ್ಥರು ಸಂಪೂರ್ಣವಾಗಿ ಸಹಕರಿಸಿದ್ದಾರೆ. ಮತ್ತೆ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ತೊಡಗಿ ಸಂಪೂರ್ಣವಾಗಿ ನಮ್ಮ ಬೆನ್ನಿಗೆ ನಿಂತಿದ್ದಾರೆ. ಹಾಗೆ ಅನೇಕ ದಾನಿಗಳು ಒಂದು 4 ಲಕ್ಷ ನಮ್ಮ ಊರಿನ ಒಂದು ಹೆಳವ ರಾಮಪ್ಪ ಮತ್ತು ರಾಚಮ್ಮ ದಂಪತಿಗಳ ಮಗ ಆಗಿರ್ತಕ್ಕ ಅಥವಾ ಅವ್ರ ಕುಟುಂಬ ಹೆಳವ ಜಗದೀಶ್ ಅವರಾಗಿರ್ಬೋದು, ಅವ್ರ ತಮ್ಮ ಆಗಿರ್ತಕ್ಕಂಥ ಸುರೇಶ್ ಹೆಳವರ್ ಆಗಿರ್ಬೋದು, ಅವರು 4.5 ಲಕ್ಷ ಕೊಟ್ಬಿಟ್ಟು ಉದಾರ ದಾನಿಗಳಾಗಿದ್ದಾರೆ ನಮ್ಮ ಇದೊಂದು ಶ್ರೀ ರಾಮೇಶ್ವರ ದೇವಸ್ಥಾನಕ್ಕೆ. ಹಾಗೆ ಬಹಳಷ್ಟು ದಾನಿಗಳು ನಮಗೆ ತುಂಬಾ ಧನ ಸಹಾಯ ಮಾಡಿ ಇದೊಂದು ದೇವಸ್ಥಾನ ಮಾಡ್ಲಿಕ್ಕೆ ತುಂಬಾ ಸಹಕಾರಿಯಾಗಿದ್ದಾರೆ. ಇದೊಂದು ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಮತ್ತು ನಮ್ಮ ಗ್ರಾಮಸ್ಥರ ಪರವಾಗಿ ಅವರಿಗೆ ಒಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ. ನೀವು ಈ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಮೊದಲೇ ಒಂದು ಅಧ್ಯಕ್ಷರಾಗಿ ನೀವು ನಿಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೇಕು. ನನ್ನ ಹೆಸರು ಜಯಂತ್ ಅಂತ ಹೇಳಿ, ರಾಮೇಶ್ವರ ಟ್ರಸ್ಟಿನ ಗೌರವಾಧ್ಯಕ್ಷರು. ಇದು ರಾಮೇಶ್ವರ ದೇವಸ್ಥಾನ ನಮ್ಮ ಹಿರಿಯರ ಕಾಲದಿಂದ ತಲಾಂತರದಿಂದ ಇಲ್ಲಿ ಆರಾಧನೆ ಮಾಡ್ಕೊಳ್ತಾ ನಮ್ಮ ಗ್ರಾಮಸ್ಥರು ಬಂದಿದ್ದೀವಿ. ಅದು ಬಹಳ ಶಿಥಿಲವಾಗಿತ್ತು ಮತ್ತು ಹಂಚಿನಿಂದ ಮಾಡಿ ಕಲ್ಲಿಂದ ಕಟ್ಟಿದ್ರು. ಅದು ಮರ ನಮ್ಮದು ವಿಶೇಷ ಅಂದ್ರೆ ಇದು ನಮ್ಮ ಕಾಡಿನ ಮಧ್ಯೆ ಇರೋ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಮರ ಕೊಂಬೆಗಳೆಲ್ಲ ಬಿದ್ದು ಹಂಚು ಎಲ್ಲ ಒಡೆದು ಬಹಳ ಶಿಥಿಲವಾಗಿ ಮಂಗಗಳೆಲ್ಲ ಬಂದು ಬಹಳ ಹಾನಿ ಮಾಡ್ತಾ ಇದ್ವು. ಹಂಗಾಗಿ ಇಲ್ಲಿ ನಮ್ಮ ರಾಚಮ್ಮ ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತಾದಿಗಳು ಇದು ದಯವಿಟ್ಟು ಇದೊಂದು ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿ ಹೊಸ ದೇವಸ್ಥಾನವನ್ನು ಮಾಡಿ ಇದಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಅಂತ ಬಹಳಷ್ಟು ಜನ ಭಕ್ತಾದಿಗಳು ನಮ್ಮ ಗ್ರಾಮಸ್ಥರೆಲ್ಲ ಹೇಳ್ಕೊಳ್ತಾ ಇದ್ರು, ಹಿರಿಯರೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ನಾವು 18-19ನೇ ಸಾಲಿನಲ್ಲಿ ನಾವು ಗ್ರಾಮ ಸುಧಾರಣಾ ಸಮಿತಿ ಅಧ್ಯಕ್ಷರಿದ್ದಾಗ ನಮ್ಮ ಎಲ್ಲಾ ಕಮಿಟಿಯ ಸದಸ್ಯರು ಕೂಡ ನಮ್ಮ ಗ್ರಾಮಸ್ಥರು ಎಲ್ಲ ಯುವಕರು ಹಿರಿಯರು ಎಲ್ಲ ಒತ್ತಾಸೆಯ ಮೇರೆಗೆ ಇದೊಂದು ದೇವಸ್ಥಾನವನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಂಡು ಒಂದು ಮಾಡಿದ್ವಿ. ಈಗ ಒಂದು 7 ವರ್ಷ ಆಯ್ತದು. ಸ್ವಲ್ಪ ಹಣಕಾಸಿನ ಅಡಚಣೆಯಿಂದ ಕೆಲವು ಕಾರಣದಿಂದ ಸ್ವಲ್ಪ ತಡವಾಯ್ತು. ನಾವು ಖಂಡಿತ 2 ವರ್ಷಕ್ಕೆ ಈ ದೇವಸ್ಥಾನವನ್ನು ಪೂರ್ಣಗೊಳಿಸಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿದೀವಿ. ಆದ್ರೆ ಕಾರಣಾಂತರದಿಂದ ಸ್ವಲ್ಪ ಲೇಟ್ ಆಯ್ತು. ಆದ್ರೂ ಕೂಡ ತಡವಾದ್ರೂ ಕೂಡ ತುಂಬಾ ಸುಂದರವಾಗಿ ಎಲ್ಲ ಗ್ರಾಮಸ್ಥರ, ಯುವಕರ, ಹಿರಿಯರ, ದಾನಿಗಳ ಸಹಕಾರದಿಂದ ತುಂಬಾ ಯಶಸ್ವಿಯಾಗಿ ದೇವಸ್ಥಾನ ಇವತ್ತು ಪ್ರತಿಷ್ಠಾಪನೆಗೆ ಅಣಿಗೊಂಡಿದೆ. ಇದೆಲ್ಲ ಒಂದು ಕಾರ್ಯಕ್ಕೆ ಸಹಕರಿಸಿದಂತ ಎಲ್ಲ ದೇಣಿಗೆ ದಾನವನ್ನು ನೀಡಿದಂತ ಎಲ್ಲ ದಾನಿಗಳಿಗೆ, ಗ್ರಾಮಸ್ಥರಿಗೆ, ಯುವಕರಿಗೆ, ಅದಕ್ಕೂ ಹೆಚ್ಚಾಗಿ ನಮ್ಮ ಗ್ರಾಮ ಸುಧಾರಣಾ ಸಮಿತಿಯ ಎಲ್ಲ ಅಧ್ಯಕ್ಷರು, ಸದಸ್ಯರು ಮತ್ತು ನಮ್ಮ ಟ್ರಸ್ಟಿನ
ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಯವರು, ಎಲ್ಲ ಪದಾಧಿಕಾರಿಗಳು ತುಂಬಾ ಶ್ರಮಪಟ್ಟು ಈ ಒಂದು ಪ್ರತಿಷ್ಠಾಪನಾ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಅವರೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಏನು ಒಂದು ಗ್ರಾಮಸ್ಥರ ಏನು ಈ ರಾಚಮ್ಮ ದೇವಿಯ ಒಂದು ಪ್ರತಿಷ್ಠಾಪನೆ ಕೂಡ 25ನೇ ವರ್ಷಕ್ಕೆ ಅದೊಂದು ಬೆಳ್ಳಿ ಮಹೋತ್ಸವವಾಗಿದೆ. ಅದು 7-8 ವರ್ಷ ವಿಳಂಬವಾಗಿ ಏನು ಎರಡೂ ಕೂಡ ಒಟ್ಟಿಗೆ ಬಂದಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಹೌದು, ನಮ್ಮ ಗ್ರಾಮ ಅಂದ್ರೆ ನಮ್ಮ ರಾಚಮ್ಮ ದೇವಿ ಅಂದ್ರೆ ಈ ಎಲ್ಲಾ ನಮ್ಮ ಗ್ರಾಮ ದೇವತೆ, ಈ ಸುತ್ತೆಲ್ಲ ಹಳ್ಳಿಗಳಿಗೆ ಒಂದು ಅಧಿದೇವತೆ. ಇದು ಒಂದು ವಿಶೇಷ ನಮ್ದು ಅಂತ ಅಂದ್ರೆ ನಾಗ ದುಪ್ಪದ ಮರಗಳ ಮಧ್ಯದಲ್ಲಿರೋ ವನದೇವತೆ. ಇಲ್ಲ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ. ಅದ್ರ ಮಧ್ಯದಲ್ಲಿ ನಮ್ಗೆ ವಿಶೇಷ ಅಂದ್ರೆ 25ನೇ ವರ್ಷ ನಮ್ಮ ಈಶ್ವರ ದೇವಸ್ಥಾನ ಪ್ರತಿಷ್ಠಾಪನೆಗೊಳ್ಳುವ ಸಂದರ್ಭದಲ್ಲಿ ಒಂದು ಆ ರಜತ ಮಹೋತ್ಸವನು ಬಂದಿರೋದು. ನಾವೆಲ್ಲೋ 7 ವರ್ಷದ ಹಿಂದೆ ಮಾಡ್ಬೇಕಿತ್ತು, 2 ವರ್ಷಕ್ಕೆ ಸಂಕಲ್ಪ ಮಾಡಿದ್ವಿ ಒಂದಲ್ಲ, ಅದು ಈ ವರ್ಷಕ್ಕೆ ಬಂದಿದ್ದು ಎಲ್ಲೋ ಒಂದು ನಮ್ಮ ಅದೃಷ್ಟ ಅಂತ ನಾವು ಭಾವಿಸ್ಕೊಳ್ತೀವಿ. ಯಾಕಂದ್ರೆ ರಜತ ಮಹೋತ್ಸವ ಮತ್ತು ನಮ್ಮ ಈಶ್ವರ ದೇವಸ್ಥಾನದ ಪ್ರತಿಷ್ಠಾಪನೆ ಒಂದೇ ದಿನಕ್ಕೆ ಬಂದಿರೋದು ನಮಗೆ ತುಂಬಾ ಸಂತೋಷ ಆಗ್ತಿದೆ. ಇದೆಲ್ಲರ ನಮಗೆ ಭಾಗ್ಯ ಅಂತ ನಾನಂತೂ ಭಾವಿಸ್ಕೊಂಡಿದ್ದೀನಿ ಅಂತೇಳಿ ಟ್ರಸ್ಟ್ನ ಶ್ರೀ ರಾಮೇಶ್ವರ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿ ಹೇಳಿ. ನೀವು ಇದ್ರ ಬಗ್ಗೆ ವೈಯಕ್ತಿಕ ಅನುಭವ ಮತ್ತೆ ಏನು ನೀವು ಈ ಗ್ರಾಮದಲ್ಲಿ ಕಳಸದ ಬಗ್ಗೆ ನೀವೇನೋ ಮಾತಾಡ್ತೀವಿ ಅಂತಂದ್ರಿ, ಹೆಣ್ಮಕ್ಳು ಇದಕ್ಕೆ ದಾನವಾಗಿ ಕೊಟ್ಟಿರುವಂತದ್ದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಸಂದರ್ಭದಲ್ಲಿ ಈ ರಾಮೇಶ್ವರ ದೇವಸ್ಥಾನಕ್ಕೆ ಕಳಸಕ್ಕೆ ನಮ್ಮ ಊರಿನ ಹೆಣ್ಣು ಮಕ್ಕಳ ವಿಶೇಷವಾದ ಒಂದು ಅಂದಾಜು ಹೆಚ್ಚು ಕಡಿಮೆ 3 ಲಕ್ಷದ ಅವಧಿಯ ಹಣವನ್ನು ವಿಶೇಷವಾಗಿ ಕೊಡುಗೆಯಾಗಿ ನೀಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಊರಿನ ಎಲ್ಲಾ ಹೆಣ್ಣು ಮಕ್ಕಳಿಗೂ ಈ ಹೃತ್ಪೂರ್ವಕವಾಗಿ ವಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ಎಲ್ಲಾ ಭಕ್ತಾದಿಗಳು ನೇರವಾಗಿ ನಮಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ವಿಗೊಳ್ಳಬೇಕು ತಮ್ಮೆಲ್ಲ ವಿನಂತಿಸಿಕೊಳ್ಳುತ್ತೆ. ನನ್ನ ಹೆಸರು ಮಂಜಪ್ಪ ಜಿಕೆ ಅಂತ. ನಾನು ಶ್ರೀ ರಾಮೇಶ್ವರ ಸೇವಾ ಟ್ರಸ್ಟಿನ ಸದಸ್ಯರು. ನಮ್ಮ ಊರಿನಲ್ಲಿ ಗ್ರಾಮ ದೇವತೆ ಅಂತೇಳಿ ಶ್ರೀ ರಾಚಮ್ಮ ದೇವಿ ಮತ್ತು ಈಶ್ವರ ಬಸವಣ್ಣ, ಆನೆಗುಂಡಿ ಅಜ್ಜೆ ಅಂತ 3 ಶಕ್ತಿ ದೇವತೆಗಳಿವೆ. ತಲತಲಾಂತರಗಳಿಂದ ನಾವು ಈ ದೇವಸ್ಥಾನವನ್ನು ಆರಾಧನೆ ಮಾಡ್ತಾ ಬಂದಿವಿ. ಈ ಒಂದು ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಈಶ್ವರ ಬಸವಣ್ಣನ ದೇವಸ್ಥಾನ ಶಿಥಿಲಗೊಂಡಿತ್ತು. ನಮ್ಮೂರಿನ ಎಲ್ಲ ಗ್ರಾಮಸ್ಥರು, ಹಿರಿಯರು, ಯುವಕರು ಎಲ್ಲರೂ ಸೇರಿ ಈ ಒಂದು ದೇವಸ್ಥಾನವನ್ನು ನೂತನವಾಗಿ ನಿರ್ಮಿಸೋಣ ಅಂತ ಹೇಳಿ ಪಣ ತೊಟ್ಟು ಆ ದೇವಸ್ಥಾನಕ್ಕೆ ಹಿಂದಿನ ಸಮಿತಿ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಸೇರಿ ಒಂದು ಅಡಿಗಲ್ಲನ್ನು ಹಾಕಿದ್ರು. ನಂತರದಲ್ಲಿ ಸರ್ಕಾರದ ಒಂದು ಅನುದಾನ ತೆಗಲಿಕ್ಕೆ ಸಹಕಾರಿಯಾಗ್ಲಿ ಅಂತ ಹೇಳಿ ಒಂದು ಟ್ರಸ್ಟ್ ಅನ್ನ ನಾವು ಓಪನ್ ಮಾಡಿದ್ವಿ. ಆ ಟ್ರಸ್ಟಿನ ಸಹಕಾರದಿಂದ ಒಂದು ಸ್ವಲ್ಪ ಸರ್ಕಾರದ ಒಂದು 15 ಲಕ್ಷ ರೂಪಾಯಿ ಅನುದಾನವನ್ನು ಸರ್ಕಾರ ಕೊಟ್ಟಿತ್ತು. ಆ ಅನುದಾನದಲ್ಲಿ 7.5 ಲಕ್ಷ ನಮಗೆ ಸಿಕ್ತು. ಉಳಿದಿರ್ತಕ್ಕಂಥದ್ದನ್ನ ನಮ್ಮ ಊರಿನ ಪ್ರತಿ ಮನೆಗೆ ಹಾಕಿ ನಾವು ಒಂದು ದೇವಸ್ಥಾನವನ್ನು ಸುಂದರವಾಗಿ ನಿರ್ಮಿಸೋಣ ಅಂತೇಳಿ ಕನಸು ಕಟ್ಕೊಂಡು ಅದನ್ನ ಮಾಡ್ತಾ ಇದೀವಿ. ಇವತ್ತು ನಮ್ಮ ರಾಚಮ್ಮ ದೇವಿ 25ನೇ ವರ್ಷದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ಮತ್ತು ಈಶ್ವರ ಬಸವಣ್ಣ ದೇವರ ನೂತನ ದೇವಸ್ಥಾನದ ಒಂದು ಕಾರ್ಯಕ್ರಮ ಸಿಕ್ಕಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ನಮ್ಮ ಹೆಸರು ದೇವರಾಜ್ ಅಂತೇಳಿ. ಗ್ರಾಮಸ್ಥರು? ಹೌದು, ಗ್ರಾಮಸ್ಥರ ಗುಂಪಿಗೆ ಸದಸ್ಯರು ಕೂಡ ಆಗಿದ್ದೀರಾ. ಈಗ ಏನು ನಾವು ಈ ದೇವಸ್ಥಾನನ ಈಗ ಸ್ಥಾಪನೆ ಮಾಡಿದೀರಾ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನಮ್ಮ ದೇವಸ್ಥಾನ ಸ್ಥಾಪನೆ ಮಾಡಿದ್ರ ಬಗ್ಗೆ ನಾವು ಹಿಂದೆಲ್ಲ ಮಾಡಿ ಇದ್ದೀವಿ. ಆದ್ರೂ ಕೂಡ ಇವತ್ತು ನಮ್ಮ ಯುವಕರು ಎಲ್ಲ ಒಂದು ಹಿರಿಯ ನಾಗರಿಕರು ಎಲ್ಲರೂ ಸೇರಿ, ಗ್ರಾಮಸ್ಥರು ಸೇರಿ, ಒಂದು ಶಿಷ್ಣರು ಪ್ರತಿಯೊಬ್ಬರು ಸೇರಿ ಒಂದು ಬಹಳ ವಿಜೃಂಭಣೆಯಿಂದ ಮಾಡಿದರೆ ಅದ್ರಿಗೆ ಅವ್ರಿಗೆ ಎಲ್ಲರಿಗೂ ನನ್ನ ಒಂದು ಅರ್ಪವಾದ ಧನ್ಯವಾದಗಳು ಅಂತ ಗ್ರಾಮ ಸಂರಕ್ಷಣಾ ಸಮಿತಿ ಅಧ್ಯಕ್ಷರು ಎಲ್ರಿಗೂ ನಮಸ್ಕಾರ. ಏನು ಈ 25ನೇ ವರ್ಷಕ್ಕೆ ನೀವು ಅಧ್ಯಕ್ಷರಾಗಿದ್ದೀರಾ. ಈ ಅಧ್ಯಕ್ಷರಾದಾಗ ಈ 25ನೇ ವರ್ಷ ನೀವು ಏನು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀರಾ, ನಿಮ್ಮ ವೈಯಕ್ತಿಕ ಅನುಭವಗಳನ್ನು ಹೇಳ್ಕೊಬೇಕಂತ ಹೇಳ್ತೇನೆ. ನಮ್ಮ ವೈಯಕ್ತಿಕ ಅನುಭವಗಳ ಅಂತ ಅಂದ್ರೆ ಕಳೆದ 3 ವರ್ಷದಿಂದ ಸತತವಾಗಿ ಗ್ರಾಮದ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲ ಕಮಿಟಿ ಸದಸ್ಯರಿಗೆ, ಊರ ಗ್ರಾಮಸ್ಥರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಊರಲ್ಲಿ 1 ವರ್ಷಕ್ಕೆ 1 ಕಮಿಟಿ ಆಗ್ತಾ ಇತ್ತು. ಆದ್ರೆ ಈಗ 3 ವರ್ಷದಿಂದ ಸತತವಾಗಿ ನಾವು ಮಾಡ್ತಾ ಇದೀವಿ. ಇದಕ್ಕೆ ಸಾಥ್ ಕೊಟ್ಟಂತ ನಮ್ಮೆಲ್ಲಾ ಸದಸ್ಯರುಗಳಿಗೆ ನಾನು ಇನ್ನೊಂದ್ ಸಾರಿ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಸದಸ್ಯರುಗಳ ಸಹಪಾಠ ಇಲ್ದೇನೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಕ್ಕೆ ಸಹಿತ ಆಗೋದಿಲ್ಲ. ಹಾಗೆ ಈ ದೇವಸ್ಥಾನದಲ್ಲಿ ನಮ್ಮ ಈಗ 25ನೇ ವರ್ಷದ ಬೆಳ್ಳಿ ಮಹೋತ್ಸವ ಏನಿದೆ, ಅದು ನಮಗೆ ತುಂಬಾ ಖುಷಿಯನ್ನು ಕೊಡ್ತಕ್ಕಂಥ ವಿಷಯ. ನಮ್ಮ ಇದರಲ್ಲೇ ಆಗ್ತಾ ಇದೆಯಲ್ಲ ಅನ್ನೋದು. ಅದೇ ಜೊತೆಗೆ ರಾಮೇಶ್ವರ ಸೇವಾ ಟ್ರಸ್ಟ್ ನವರು ಕೂಡ ಸುಧಾರಣಾ ಸಮಿತಿಗೆ
ಇಲ್ಲ ನೀವು ಇದೊಂದು ಅವಕಾಶ ಮಾಡಿಕೊಟ್ರೆ ಈ ದೇವಸ್ಥಾನ ಒಂದು ಆಗುತ್ತೆ, ಅದ್ರ ಬಗ್ಗೆ ನಮಗೆ ಭರವಸೆ ಇದೆ, ನೀವೆಲ್ಲರ ಸಹಾಯ ನಮಗೆ ಬೇಕು ಅನ್ನೋದೊಂದು ಕೇಳ್ಕೊಂಡಾಗ ನಾವು 3 ವರ್ಷ ಇರೋಕ್ಕೊಂದು ಅವಕಾಶ ಆಯ್ತು. ಅವರಿಗೆ ಸದಾ ಕಾಲ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಬಂದು ಈ ದೇವಸ್ಥಾನ ಕಟ್ಟಲಿಕ್ಕೆ ಒಂದು ತುಂಬಾ ಅನುಕೂಲತೆ ಆಗಿದೆ ಅನ್ನೋದು ನನಗೆ ತುಂಬಾ ಹೆಮ್ಮೆ ಇದೆ. 25ನೇ ವರ್ಷದ ವಾರ್ಷಿಕೋತ್ಸವ ಬೆಳ್ಳಿ ಮಹೋತ್ಸವದ ಜೊತೆಗೆ ಶ್ರೀ ರಾಮೇಶ್ವರ ದೇವರ ಪ್ರತಿಷ್ಠಾಪನೆ, ದೇವಸ್ಥಾನದ ಪ್ರತಿಷ್ಠಾಪನೆ, ನೂತನವಾಗಿ ಏನು ಕಟ್ಟಿದಕ್ಕಂತ ದೇವಸ್ಥಾನ ಪ್ರತಿಷ್ಠಾಪನೆ ಆಗ್ತಾ ಇದೆ. ಮಹೋತ್ಸವದಲ್ಲಿ ಈ ಒಂದು ಗಳಿಗೆ ಕೂಡಿ ಬಂದಿದೆ ಅಂದ್ರೆ ಅದಕ್ಕೆ ನಾವು ತುಂಬಾ ಬೇಕಾಗುತ್ತೆ. ನಾವು ಎಲ್ಲರೂ ಇದು ಈ ಕಾರ್ಯಕ್ರಮದ ಪರವಾಗಿ ನಾನು ಗ್ರಾಮ ಸುಧಾರಣಾ ಸಮಿತಿ ಅಧ್ಯಕ್ಷನಾಗಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನಂದ್ರೆ, ಈ ಒಂದು ಕಾರ್ಯಕ್ರಮವನ್ನು ಎಲ್ಲಾ ನನ್ನ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಊರಿನಂತ ಬರ್ತಕ್ಕಂಥ ಭಕ್ತಾದಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಶಾಂತಿ ರೀತಿಯಾಗಿ ಕಾರ್ಯಕ್ರಮವನ್ನು ಮಾಡ್ಕೊಡ್ಬೇಕು ಅಂತ ನಾನು ಗ್ರಾಮದ ಪರವಾಗಿ ಮತ್ತು ರಾಮೇಶ್ವರ ಟ್ರಸ್ಟಿನ ಪರವಾಗಿ, ಗ್ರಾಮ ಸುಧಾರಣಾ ಸಮಿತಿಯ ಪರವಾಗಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ.